ರೈತ ಬಾಂಧವರು ಮಾರ್ಚ್ ಈ ಒಂದು ನೀರಿಗಾಗಿ ಹೋರಾಟವನ್ನು ಮಾಡ್ತಿದ್ದೇವೆ. 12ನೇ ತಾರೀಕಿಂದ ನಾವು ಹಳ್ಳಿಗಳಲ್ಲಿ ಪ್ರಚಾರ ಮಾಡಿಕೊಂಡ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ನಾವು ಮುರಾಬಾದ್ ಡ್ಯಾಮ್ ಹತ್ರ ಆ ಒಂದು ಅಲ್ಲಿ ಸಭೆ ಸೇರಿ ನಿಮಗೆ ಹಿಂಗಾರಿ ಬೆಳೆಗೆ ಎರಡನೇ ಬೆಳೆಗೆ ನೀರು ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಇವರು ಮೊನ್ನೆ ICC ಮೀಟಿಂಗ್ ನಲ್ಲಿ ಜನವರಿ 10ರವರೆಗೆ ನೀರು ಅಂತ ಹೇಳ್ತಿದ್ರೆ ನಮಗೆ ಮಾರ್ಚ್ 31 ಕೊಟ್ಟರೆ ಒಂದು ಸೆಕೆಂಡ್ ಕ್ರಾಪ್ ಬರ್ತದೆ ಅಂತ ಹೇಳಿ ನಾವು ಹೇಳ್ತಿದ್ದೀವಿ. ಇವರು ಅಧಿಕಾರಿಗಳು ತಮ್ಮ ಆನೆ ನಡೆದಿದ್ದಾರೆ ಅನ್ನಂತೆ ವಿಚಾರ ಮಾಡಿದ್ರೆ ನೀರು ಇಷ್ಟು ಕೂಡ ಡ್ಯಾಮ್ನ 80% ನೀರಿದ್ರು ಕೂಡ 80 TMC ನೀರಿದ್ರು ಕೂಡ ಇವರು ನೀರಿಲ್ಲ ಅಂತ ಹೇಳಿ ನಮಗೆ ರೈತರಿಗೆ ಬಹಳ ತೊಂದರೆ ಮಾಡ್ತಿದ್ದಾರೆ. ಜೈ ಆದ ಕಾರಣ ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ನೀರು ಹೋರಾಟ, ಹೋರಾಟ, ನೀರು ಬಿಡಲೇಬೇಕು, ಬಿಡಲೇಬೇಕು, ಬಿಡಬೇಕು. ಈಗ ಈ ಒಂದು ಪಾದಯಾತ್ರೆ ರೈತರ ಒಂದು ಜೀವನಾಡಿ ಇರ್ತಕ್ಕಂಥ ತುಂಗಭದ್ರಾ ಡ್ಯಾಮಿನ ಉಳಿವಿಗಾಗಿ ಈ ಒಂದು ರೈತರ ಬದುಕನ್ನ ಹಸನ ಮಾಡೋದಕ್ಕಾಗಿ ಈಗ ನಮಗೆ ನೀರಿದ್ರು ಕೂಡ ಇವರೆಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ನಮಗೆ 2ನೇ ಬೆಲೆಗೆ ನೀರಿಲ್ಲ ಅಂತ ಹೇಳಿದ್ರೆ ಇವು ನೀರು 40 TMC ತೆಗೆದು ಸೆಕೆಂಡ್ ಕ್ರಾಪ್ ನೀರು ಬಂದಿದೆ. ಈಗ 80 TMC ಹತ್ರ ನೀರಿದ್ರು ಕೂಡ ಆಗೋದಲ್ಲ ಅಂತ ಹೇಳ್ತಾರಲ್ಲ. ಅದಕ್ಕೋಸ್ಕರ ನಾವೆಲ್ಲ ಒಂದು ಜನರನ್ನ ಸೇರಿಸಿ ಈ ಒಂದು ನ್ಯಾಯವನ್ನ ನೀರನ್ನು ಕೊಡಬೇಕಂತೇಳಿ ಒಂದು ಬದುಕಿನ ಪ್ರಶ್ನೆ ಇರೋದ ಕಾರಣ ಜಾನುವಾರುಗಳಿಗೂ ಮತ್ತು ದನಕರುಗಳಿಗೂ ಮತ್ತು 2ನೇ ಬೆಳೆಗೆ ನೀರು ಕೊಟ್ಟರೆ ರೈತರ ಬದುಕು ಹಸನಾಗುತ್ತೆ. ರೈತರ ಬದುಕು ಉಳಿವಿಗಾಗಿ ಮತ್ತು ತುಂಗಭದ್ರಾ ಉಳಿವಿಗಾಗಿ ಮತ್ತು ಗೇಟ್ಗಳನ್ನ ಕೂರಿಸುವಂತೇಳಿ ಸುಮ್ಮನೆ ತಿಂಗಳ ವರ್ಷ ಕಾಲ ಕಟ್ಟಿದ್ರೆ ಅದನ್ನ ಗೇಟ್ ಯಾವಾಗ ಕೂರಿಸ್ರಿ ನೀವು ಯಾವಾಗ ಮಾತ್ರ ಅಂತೇಳಿ ನಮಗೆ ಲಿಖಿತ ರೂಪದಲ್ಲಿ ಒಂದು ಕೊಟ್ಟರನ್ನ ಮಾತ್ರ ರೈತರು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವರು ಬರೀ ಏಕಂತ ಕಾಲ ಕಟ್ಟಿದ್ರೆ ಮೊನ್ನೆ ಮೀಟಿಂಗ್ ಮಾಡಿ ICC ಮೀಟಿಂಗ್ ತಮ್ಮದೇ ಒಂದು ನಿರ್ಧಾರ ತಗೊಂಡು ಯಾರನ್ನ ಕೇಳಿಲ್ಲ ಹೇಳಿಲ್ಲ. ರೈತರು ಹೌದು ಏನ್ ಬೆಲೆ ಬೆಳೆದ್ರಿ, ಎಷ್ಟಿರ್ಬೇಕು, ಎಷ್ಟು ದಿವಸ ಬಿಡ್ಬೇಕು ಅಂತಂದೇಳಿ ಯಾರು ಸಲಹೆ ರೈತರ ಸಲಹೆ ಇಲ್ದಂಗೆ ರೈತ ಮುಖಂಡರ ಸಲಹೆ ಇಲ್ದಂಗೆ ತಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ರೀತಿ ಸರಿಯಲ್ಲ. ಇದು ಮತ್ತೆ ಮರುಪರಿಶೀಲನೆ ಮಾಡಿ ಮತ್ತೆ ನೀರನ್ನು ನಮಗೆ 2ನೇ ಬೆಳೆಗೆ ನೀರು ಕೊಡ್ಬೇಕಂತ ಹೇಳಿ ನಾವೆಲ್ಲ ಒತ್ತಾಯವನ್ನು ಮಾಡ್ತಿದ್ವಿ. ಮುಂದಿನ ಕಾರ್ಯಕ್ರಮವನ್ನ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತಹ ಬಾದರೆಡ್ಡಿ ಅವರು ಐಲಾಸ್ ಅವರು ಮಾತಾಡ್ತಾರೆ ಅಂತೇಳಿ ನಾನು ಅವರಿಗೆ ಬಂಧುಗಳೇ, ಇಂದು ಏನಿವತ್ತು ಕರೂರು ಗ್ರಾಮದಿಂದ ಮುಂಡ್ರಾಬಾದ್ ಡ್ಯಾಮ್ ತನಕ ಮುಂಡ್ರಾಬಾದ್ ಬೋರ್ಡ್ವರೆಗೆ ಏನು ಪಾದಯಾತ್ರೆ ಬಂದಂತ ಎಲ್ಲ ನನ್ನ ರೈತ ಸಹೋದರಿಗೆ ಹೊಂದಿಸ್ತಾ ಇವತ್ತು ಇಂತಹ ದುರಂತ ದಿನಗಳನ್ನು ಕಾಡ್ತಿದ್ದೀವಿ. ಸ್ವತಂತ್ರ ಬಂದು 77-78 ವರ್ಷ ಆದ್ರೂ ಇವತ್ತಿನ ನಾವು ನೀರಿಗಾಗಿ ನಮ್ಮ ಜೀವಕ್ಕಾಗಿ ಹೋರಾಟ ಮಾಡಲೇಬೇಕಂತ ಸಂದರ್ಭ ಬರ್ತಾ ಇದೆ. ಅಂದ್ರೆ ನಿಜಕ್ಕೂ ಇವಾಗ ಆಡಳಿತ ಮಾಡ್ತಿರುವಂತ ಸರ್ಕಾರಗಳು ಬಹಳ ಸ್ವಾರ್ಥ ಸರ್ಕಾರಗಳು ಅಂತ ಹೇಳಿದ್ರು. ನಮ್ಮೆಲ್ಲ ಗೊತ್ತಿನ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿಗಳಾಗ್ಲಿ ನಮ್ಮ MLA ಆಗ್ಲಿ ಯಾರ ರೈತ ಪರ ಹಿತಕ್ಕಾಗಿ ಅವರು ಮಾತಾಡೋದೇ ಇಲ್ಲ. ಕೇವಲ ಅಂದಿನ ಒಂದು ಪಕ್ಷಗಳಿಗೆ ಮಾತ್ರ ಮಾತಾಡುವಂತಾಗ್ತದೆ. ನಾವೇನು ಆನಂದ್ ಸಿಂಗ್ ಅವರು ಇಲ್ಲಿರುವಂತ ಶುಗರ್ ಫ್ಯಾಕ್ಟರಿಯನ್ನು ಬರೆದ್ಬಿಟ್ಟಾರೆ, ದೇವೇಗೌಡ ಮಾಡ್ತಾರಂತ ಹೇಳಿ ನಾವು ಅವ್ರು ಗೆಲ್ಸಿದ್ರು. ಮಾನ್ಯ ಜಗತ್ ಅವರು ಮನೆ ಬಿಟ್ಟು ಕದಲ್ತಾ ಇಲ್ಲ. ಅವರು ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಎಲ್ಲಾನು ಕಾಣ್ತೇವೆ, ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಕಾಣ್ತೇವನ್ನ. ಮಾನ್ಯ ದೇವಪ್ಪ ಸರ್ ಅವರೇ, ನೀವು ಇಲ್ಲಿರುವಂತ ಜನಕ್ಕೆ ಏನಾದ್ರೂ ಒಳ್ಳೇದ್ ಮಾಡ್ತೀರಂತ ಹೇಳಿ ನಾವು ನಿಮ್ನ ಆರಿಸಿದ್ವಿ. ಆದ್ರೆ ನೀವು ಮಾಡ್ತಿರುವಂತ ನಡೆ ಸರಿಯಲ್ಲ. ಮುಂದಿನ ದಿನಗಳಿಗೆ ಈ ಮಾತಿಗೆ ನೀವು ಈ ಪ್ರಶ್ನೆಗೆ ನೀವು ಉತ್ತರ ಕೊಡುವಂತಹ ಸಂದರ್ಭ ಹತ್ತಿರದಲ್ಲಿ ಇದೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಎಚ್ಚರಿಸಿದ್ದೀನಿ. ಒಂದು ವೇಳೆ ಕೇವಲ ಕಾಣ್ತಿರುವಂತ ಜನ ಅಷ್ಟೇ ಅಲ್ಲ,
ನಾನು ಮಾಧವರೆಡ್ಡಿ ಮಾತಾಡಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತ ಸೋದರಿ ನಮಸ್ಕಾರ. ಏನು 6 ದಿವಸದಿಂದ ನಮ್ಮ ಜೊತೆಗೂಡಿ ಬಂದಿರತಕ್ಕಂಥ ಪೊಲೀಸ್ ಇಲಾಖೆಯವರು ಕೂಡ ನಮಸ್ಕಾರಗಳು ಹೇಳ್ತೀನಿ. ಯಾಕಂದ್ರೆ ಬಂದೋಬಸ್ತಾಗಿ ನಮ್ಮನ್ನ ಬಹಳ ಜಾಗೃತಿಯಿಂದ ನೋಡ್ಕೊಂಡಿದ್ದಾರೆ. ಅವರು ಕೂಡ ನಮ್ಮ ರೈತ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಪಾದಯಾತ್ರೆ ಯಾತಕ್ಕಾಗಿ ಮಾಡ್ತಾ ಇದೀವಿ ಅಂದ್ರೆ, ಏನು 80 TMC ಹತ್ತತ್ರ ಇದ್ರೂ ಕೂಡ 2ನೇ ಬೆಳೆಗೆ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ರು. ಈ ಪಾದಯಾತ್ರೆ ಮೂಲಕ ತುಂಗಭದ್ರಾ ಏನು ಬೋರ್ಡ್ ಇದೆ ಹೊಸಪೇಟೆಯಲ್ಲಿ, ಇದೇ ನಗರದಲ್ಲಿ, ಅಲ್ಲಿ ಹೋಗಿ ಪ್ರಶ್ನೆ ಕೇಳುವಂತ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಸೋದರರು ಅಲ್ಲಿ ಬರಬೇಕು. ಅಲ್ಲಿ ನೀರಿನ ವಿಚಾರವನ್ನ ಮಾತಾಡಬೇಕಾಗಿದೆ. ನಮ್ಮನ್ನೇ IC ಸಭೆಯಲ್ಲಿ ಪಾಪ ನಮ್ಮ ತುಂಗಭದ್ರಾ ಮಂಡಳಿಯ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕೊಪ್ಪಳದಲ್ಲಿರ್ತಕ್ಕಂಥ ಇನ್ಚಾರ್ಜ್ ಮಂತ್ರಿ ಶಿವರಾಜ್ ತಂಗಡಿಯವರು ಕೂಡ ಬಹಳ ಹಗುರವಾಗಿ ಮಾತಾಡ್ತಾರೆ ರೈತರ ಬಗ್ಗೆ. ಇನ್ನು ಮೇಲೆ ರೈತರ ಬಗ್ಗೆ ಯಾವರೇ MLA ಆಗಿರಲಿ, ಶಾಸಕರಾಗಿರಲಿ, ಮಂತ್ರಿಗಳಾಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಪ್ರಧಾನಮಂತ್ರಿ ಆಗಿರಲಿ, ಎಚ್ಚರಿಕೆಯಿಂದ ಮಾತಾಡಬೇಕು. ರೈತರ ಬಗ್ಗೆ ಏನಾದರೂ ಹಗುರವಾಗಿ ಮಾತಾಡಿದ್ರೆ ಅತಿ ಶೀಘ್ರದಲ್ಲೇ ನಿಮ್ಮನ್ನ ಮನೆಗೆ ಕಳಿಸೋ ಕಾರ್ಯಕ್ರಮ ರೈತ ಸಂಘ ಮಾಡುತ್ತೆ. ಯಾವಾಗಲೂ ಎಚ್ಚರಿಕೆಯಿಂದ ಮಾತಾಡಬೇಕು ರೈತರ ಬಗ್ಗೆ ಅಂತ ಹೇಳ್ತಾ, ಈ ಪಾದಯಾತ್ರೆ ತುಂಗಭದ್ರಾ ಬೋರ್ಡ್ಗೆ ಹೋಗುತ್ತೆ. ಎಲ್ಲರೂ ಕೂಡ ಒಬ್ಬರಿಂದ ಒಬ್ರು ಬರಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ರೈತರ ಹೋರಾಟಕ್ಕೆ, ಅನ್ನದಾತರಿಗೆ ಎಲ್ಲರಿಗೂ ಧನ್ಯವಾದಗಳು. ಗಾಂಧಿ ಸರ್ಕಾರ ನೀರು ಬೇಕು. ಕೊಡಲೇಬೇಕು.